ಸರ್ ಈಗ ನನ್ನ ಹೆಸರು ಬಂದು ಸೋಮಣ್ಣ ಸರ್. ನಾನು ಬೆಂಗಳೂರು ಕಂಪ್ನಿಯಲ್ಲಿ ಒಂದು ವಿಂಧ್ಯ ಅಂತ ಒಂದು ಕಂಪ್ನಿ ಇದೆ, ಅದು ಡಿಸಬಲ್ದು. ನಾವು ಅಲ್ಲಿ ಎಲ್ಲ ಥರ ಡಿಸಬಿಲಿಟಿನೂ ಅಲ್ಲಿ ಕೆಲಸಕ್ಕೆ ತಗೊತಾರೆ. ನಾವು ಅಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಇವರು ಕೂಡ ವರ್ಕ್ ಫ್ರಮ್ ಹೋಮ್ ಇದ್ದಲ್ಲ, ಕೊರೋನಾ ಟೈಮಲ್ಲಿ ಯಾವಾಗ ಜಾಯ್ನ್ ಆಗಿದ್ದರು ಆವಾಗ ನಾನು ಟ್ರೈನಿಂಗ್ ಎಲ್ಲ ಇವರಿಗೆ ಕೊಟ್ಟಿದ್ದೆ. ಆನ್ಲೈನ್ ಟ್ರೈನಿಂಗ್ ಎಲ್ಲ ಕೊಟ್ಟು ಅವ್ರಿಗೆ ಸಿಸ್ಟಮಲ್ಲಿ ಮತ್ತು ಲಾಗಿನ್ ಮಾಡೋದು ಪ್ರತಿಯೊಂದನ್ನು ಕೊಟ್ಟು, ಆಮೇಲೆ ಮತ್ತು ಅವರು ಆಫೀಸಿಗೆ ಬಂದಮೇಲೆ ನಾವು ಪರಿಚಯ ಆಗಿ ಮಾತಾಡಿಕೊಂಡು ಮತ್ತು ನಾವು ಲವ್ ಮಾಡಿ ಮತ್ತು ಲವ್ ವಿತ್ ಅರೇಂಜ್ ಎರಡೂ ಆಯಿತು ಸರ್. ಮನೆಗೆ ಇನ್ಫಾರ್ಮ್ ಮಾಡಿ ಇದು ಮಾಡಿದ್ವಿ ಸರ್. ಇಲ್ಲೇ ಮದುವೆ ಆಗಬೇಕಂತ ಏನಕ್ಕೆ ಅನಿಸಿದೆ ಸರ್? ಸರ್ ಇಲ್ಲಿ ಮದುವೆ ಆಗಬೇಕಂತ ಏನಕ್ಕೆ ಅನಿಸಿದೆ ಅಂದರೆ, ಇಲ್ಲಿ ಸೇರ್ತಕ್ಕಂಥ ಒಂದು ಜನ ಸಮೂಹ ಇದೆಯಲ್ಲ, ಒಂದು ಅವರ ಆಶೀರ್ವಾದ, ಅದ್ರ ಜೊತೆಗೆ ಗುರುಗಳ ಒಂದು ಆಶೀರ್ವಾದ. ಇಲ್ಲಿ ಒಂದು ಮದುವೆ ಆಗೋದಂದರೆ ಒಂದು ಪುಣ್ಯ ನಮಗೆ, ಅದಕ್ಕೋಸ್ಕರ ನಾವು ಇಲ್ಲಿ ಇಟ್ಕೊಂಡಿದ್ವಿ ಸರ್. ಯಾಕೆಂತಂದರೆ ಅವರು ಒಂದು ವಿಚಾರ ಗುಣಗಳಲ್ಲೆಲ್ಲ ನನಗೆ ಒಂದು ಇಷ್ಟ ಅನ್ನಿಸ್ತು, ಅದಕ್ಕೋಸ್ಕರ ಅವ್ರನ್ನ ಇದು ಮಾಡಿದ್ದೆ ಸರ್. ಯಾರು ಫಸ್ಟ್ ಕೇಳಿದ್ರಿ ಮದುವೆ ಆಗೋಣ ಅಂತ? ನಾನೇ ಕೇಳಿದ್ದೆ ಸರ್. ಅವ್ರೇನು ಹೇಳಿತ್ತು ಅಂದರೆ, ನೀವು ಯೋಚನೆ ಮಾಡಿ, ಯಾಕೆಂತಂದರೆ ಒಂದು ಸಡನ್ನಾಗಿ ಹೇಳೋ ಅಂಥದ್ದಲ್ವಲ್ಲ ಇದು, ಯೋಚನೆ ಮಾಡಿ ನಿರ್ಧಾರ ಮಾಡಿ ನೀವು ಹೇಳಿ ಅಂದರು. ಆವಾಗ ನಿಮ್ಗೆ ಎಷ್ಟು ದಿವಸ ಬೇಕು ಟೈಮ್ ತೊಗೊಳ್ಳಿ ಅಂತ ಹೇಳಿದೆ, ಆವಾಗ ನಿರ್ಧಾರ ಆಯಿತು ಸರ್.